ಹಾಯ್ ಸ್ನೇಹಿತರೆ, ಶ್ರೀಭಾಗ್ಯ ವಿ ಲಾಗ್ಸ್ಗೆ ಸ್ವಾಗತ. ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬ್ಲೌಸ್ ಪೀಸನ್ನು ಹಾಡಿಕೊಂಡು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಕೆಲವು ಬ್ಲೌಸ್ ಪೀಸು ಈ ರೀತಿ ನೆರಿಗೆ ಹಿಡಿದಾಗ ನಿಲ್ಲುತ್ತೆ, ಇನ್ನು ಕೆಲವು ಬ್ಲೌಸ್ ಪೀಸು ನಿಲ್ಲಲ್ಲ. ಸೊ ಮೊದಲಿಗೆ ಒಂದು ಸೈಡು ನಾವು ಕ್ಲಿಪ್ಪನ್ನು ಹಾಕ್ಕೊಂಡು ನಂತರ ಉಳಿದಿರುವಂಥ ನೆರಿಗೆಗಳನ್ನ ನಾವು ಜೋಡಿಸ್ತಾ ಹೋಗಬೇಕಾಗತ್ತೆ. ಪ್ಲೀಟ್ಸ್ ಏನು ಮಾಡಿರ್ತೀವಿ ಆ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಅದಕ್ಕೆ ಸಮವಾಗಿ ನಾವಿಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಇಡೀ ಬ್ಲೌಸ್ ಪೀಸನ್ನು ನಾವು ಈ ರೀತಿ ನೆರಿಗೆಗಳನ್ನ ಜೋಡಿಸ್ತಾ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಬ್ಲೌಸ್ ಪೀಸನ್ನು ನಾನಿಲ್ಲಿ ನೆರಿಗೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಬ್ಲೌಸ್ ಪೀಸನ್ನು ನಾವು ಇದೇ ರೀತಿ ನೆರಿಗೆ ಮಾಡ್ಕೋಬೇಕಾಗುತ್ತೆ. ಅದೊಂದು ಸ್ವಲ್ಪ ದೊಡ್ಡದಾಗಿ ನೆರಿಗೆ ಮಾಡಿಕೊಂಡ್ರೂ ನಡೆಯುತ್ತೆ. 1 ಇಂಚು ಅಗಲ ಆಗುವಷ್ಟು ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳಿಗೆ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ನೋಡಿ, ಈ ಬ್ಲೌಸ್ ಪೀಸು ಎಷ್ಟು ಚೆನ್ನಾಗಿ ನೆರಿಗೆ ಅನ್ನೋದು ನಿಂತ್ಕೊಂಡಿದೆ ಅಂತ. ಇನ್ನೊಂದು ಬ್ಲೌಸ್ ಪೀಸು ಅಷ್ಟು ನೀಟಾಗಿ ನೆರಿಗೆ ಅನ್ನೋದು ನಿಲ್ತಿರಲಿಲ್ಲ. ಸೊ ಆ ಸಮಯದಲ್ಲಿ ಆ ರೀತಿ ನೀವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಪ್ಲೀಟ್ಸ್ ನಿಲ್ಲುತ್ತೆ ಅಂದರೆ ಈ ರೀತಿ ನೆರಿಗೆ ಮಾಡ್ಕೋಬೇಕು. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ಅಕ್ಕಿ ತುಂಬಿರುವಂಥ ತಟ್ಟೆಯನ್ನು ಇಟ್ಕೊಂಡು ಅದಕ್ಕೊಂದು ಕಳಶದ ಚೊಂಬನ್ನು ಇಟ್ಕೊಂಡು ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ನಾವು ನೆರಿಗೆ ಏನು ಮಾಡಿ ಇಟ್ಕೊಂಡಿದ್ದೀವಿ, ಪ್ಲೀಟ್ಸ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ಕಳಶದ ಕೆಳಭಾಗ ಅಂದರೆ ತಳಭಾಗಕ್ಕೆ ನಾವಿಲ್ಲಿ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಕೆಳಭಾಗದಲ್ಲಿರುವಂತಹ ಬ್ಲೌಸ್ ಪೀಸಿನ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ಕಡ್ಡಿಯ ಮೇಲ್ಭಾಗದಿಂದ ತಗೊಬಂದು ಲೆಂತನ್ನು ನೋಡಿ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ಕೆಳಗಡೆ ಇರುವ ಬ್ಲೌಸ್ ಪೀಸ್ಗೂ ಮೇಲ್ಗಡೆ ಇರುವ ಬ್ಲೌಸ್ ಪೀಸ್ಗೂ ನಾವು ಅಲ್ಲಿ ಗ್ಯಾಪನ್ನು ಕೊಡಬೇಕಾಗತ್ತೆ. ಎರಡೂ ಸಹ ಹೈಲೈಟೆಡ್ ಆಗಿ ಕಾಣಿಸ್ಬೇಕು. ಆ ರೀತಿ ನೀವು ಗ್ಯಾಪನ್ನು ಕೊಟ್ಬಿಟ್ಟು ಬ್ಲೌಸ್ ಪೀಸಿನ ಒಂದು ನೆರಿಗೆಯನ್ನು ಹಿಡಿದ್ಬಿಟ್ಟು ಕೆಳಗಡೆ ಮತ್ತು ಮೇಲ್ಗಡೆ ನಾವು ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಆ ನೆರಿಗೆ ಅನ್ನೋದು ಎಲ್ಲೂ ಜಾರಬಾರ್ದು. ಆ ರೀತಿಯಲ್ಲಿ ನಾವು ಪಿನ್ನನ್ನು ಸೇರಿಸ್ಬಿಟ್ಟು ಕಳಶದ ಚೆಂಬರ್ನ ಕವರ್ ಮಾಡಿಕೊಂಡು ಅಲ್ಲಿ ಒಂದು ಗ್ಯಾಪ್ ಅನ್ನೋದು ಬರದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾನು ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆನೂ ಗುಂಡ್ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಹಾಕಿರುವಂಥ ಬ್ಲೌಸ್ ಪೀಸ್ಗೂ ನೀವು ಗುಂಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೋದು. ನಂತರ ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಡ್ಡಿಯ ಮೇಲ್ಗಡೆನೂ ಸಹ ನೆರಿಗೆಗಳನ್ನೋದು ಸ್ಪ್ರೆಡ್ ಆಗಿರಬೇಕು. ಕಳಶದ ಮೇಲ್ಭಾಗದಲ್ಲೂ ಸಹ ನೆರಿಗೆಗಳನ್ನೋದು ಸ್ಪ್ರೆಡ್ ಆಗಿರಬೇಕು. ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಒಂದು ದಾರದಿಂದ ಚೆಂಬು, ನಾವು ಕಳಶದ ಚೆಂಬು ಅಥವಾ ಬಿಂದಿಗೆಯನ್ನು ಏನು ಇಟ್ಟಿರ್ತೀವಿ ಆ ಬಿಂದಿಗೆಯ ತಳಭಾಗಕ್ಕೆ ಸೊಂಟದ ಶೇಪು ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಂಡು ಅಲ್ಲಿ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ನೆರಿಗೆಗಳು ಏನಾದರೂ ಏರುಪೇರು ಆಗಿದ್ರೆ ಅವೆಲ್ಲವನ್ನು ಸರಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ನೆಕ್ ಚೈನನ್ನೇ ದೇವಿಯ ಸೊಂಟಕ್ಕೆ ಡಾಬ್ ರೀತಿಯಲ್ಲಿ ಹಾಕಿದ್ದೀನಿ. ಅಂದರೆ ನಾನು ದೇವರಿಗೆ ಅಂತಲೇ ಇದು ತಗೊಂಡಿರೋವಂಥದ್ದು. ಸೊ ಅದನ್ನೇ ಉಪಯೋಗಿಸ್ಕೊಂಡು ದೇವಿಗೆ ಅಲಂಕಾರನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಮಾಂಗಲ್ಯ ಚೈನ್ ಎಲ್ಲವನ್ನು ಹಾಕಿ ಕಳಶದ ಚೆಂಬಿಗೆ ನೀರು, ಗಂಧ, ಅಕ್ಷತೆ, ಅರಿಶಿಣ, ಕುಂಕುಮ, ನಾಣ್ಯ, ಅಡಿಕೆ ಮತ್ತು ವೀಳ್ಯದೆಲೆ, ಮಾವಿನೆಲೆಯನ್ನು ಇಟ್ಟು ದೇವಿಗೆ ಮುಖಸಿರಿಯನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ದೇವಿಯನ್ನು ಪೂಜೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.